Hello students, welcome to the second session of database management system paper. ಈ ವಿಡಿಯೋಲಿ ನಾವು ಅಪ್ಲಿಕೇಶನ್ಸ್ ಆಫ್ ಡೇಟಾಬೇಸ್ ಸಿಸ್ಟಮ್ ಮತ್ತು ಡೆಫಿನಿಷನ್ ಆಫ್ DBMS ಬಗ್ಗೆ ತಿಳ್ಕೊಳ್ಳೋಣ. Database management is a collection of programs that enables users to create and maintain a database. So previous session ಅಲ್ಲಿ ನೋಡಿದ್ವಿ ನಾವು database is a collection of data. ಇಲ್ಲಿ database management system includes not only the data but also the programs using which we will be accessing the database. ಬರೀ accessing ಮಾತ್ರ ಅಲ್ಲ, ಇಲ್ಲಿ ಆ ಡೇಟಾಬೇಸ್ನ ಕ್ರಿಯೇಟ್ ಮಾಡೋದಕ್ಕೂ ಪ್ರಾವಿಷನ್ ಇರುತ್ತೆ. ಇಟ್ ಫೆಸಿಲಿಟೇಟ್ಸ್ ದ ಫಾಲೋವಿಂಗ್ ಪ್ರಾಸೆಸಸ್. ಯಾವ್ಯಾವುದು? ಫಸ್ಟ್ ಒನ್, ಡಿಫೈನಿಂಗ್, ಸ್ಪೆಸಿಫೈಯಿಂಗ್ ದ ಡೇಟಾ ಟೈಪ್ಸ್, ಸ್ಟ್ರಕ್ಚರ್ಸ್ ಆ್ಯಂಡ್ ಕನ್ಸ್ಟ್ರೇಂಟ್ಸ್ ಆಫ್ ದ ಡೇಟಾ ಟು ಬಿ ಸ್ಟೋರ್ಡ್ ಇನ್ ದ ಡೇಟಾಬೇಸ್. ಸೊ ಡೇಟಾ DBMS ಫಸ್ಟ್ ಏನು, ಫಸ್ಟ್ ಪ್ರೋಸೆಸ್ ಇಸ್ ಡಿಫೈನಿಂಗ್. ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದರೆ ಅದರದ್ದೇ ಆದಂತಹ ಡೇಟಾ ಟೈಪ್ಸ್ ಇರುತ್ತೆ. ಸೊ ಪ್ರತಿಯೊಂದು ರಿಲೇಷನ್ ಅಥವಾ ಇನ್ನು ಟೇಬಲ್ ನಾವು ಕ್ರಿಯೇಟ್ ಮಾಡ್ತೀವಿ, ಅದರಲ್ಲಿ ಸ್ಟೋರ್ ಮಾಡೋವಂತಹ ಡೇಟಾ ಯಾವ ಟೈಪ್ಸಿಂದ ಆಗಿರಬೇಕು, ಆ ಡೇಟಾಬೇಸ್ನ ಸ್ಟ್ರಕ್ಚರ್ ಏನಾಗಿರಬೇಕು, ಮತ್ತು ಕನ್ಸ್ಟ್ರೇಂಟ್ಸ್ ಆರ್ ನಥಿಂಗ್ ಬಟ್ ದ ರೆಸ್ಟ್ರಿಕ್ಷನ್ಸ್ about which we will study in further sessions. So for example, bank balance of an account cannot fall below 0. ಅದು ಒಂದು ರೆಸ್ಟ್ರಿಕ್ಷನ್, ಒಂದು ಕನ್ಸ್ಟ್ರೇಂಟ್. ಸೊ ಈ ಟೈಪ್ ಆಫ್ ಕನ್ಸ್ಟ್ರೇಂಟ್ಸ್ನ ಅಪ್ಲೈ ಮಾಡೋದಕ್ಕೆ ಮತ್ತು ಡೇಟಾಬೇಸ್ನ ಸ್ಟ್ರಕ್ಚರ್ ಹೆಂಗಿರಬೇಕು, ಎಷ್ಟು ಟೇಬಲ್ಸ್ ಇರಬೇಕು, ಮತ್ತು ಪ್ರತಿಯೊಂದು ಟೇಬಲಲ್ಲಿ ಸ್ಟೋರ್ ಆಗ್ತಿರೋ ಅಂತಹ ಆಟ್ರಿಬ್ಯೂಟ್ಸ್ನ ಡೇಟಾ ಟೈಪ್ಸ್ ಏನಾಗಿರಬೇಕು, ಇದಿಷ್ಟನ್ನು ಡಿಫೈನ್ ಮಾಡೋದಕ್ಕೆ DBMS ಅಲೋ ಮಾಡುತ್ತೆ. ಸೆಕೆಂಡ್ ಒನ್ ಈಸ್ ಕನ್ಸ್ಟ್ರಕ್ಟಿಂಗ್, ಸ್ಟೋರಿಂಗ್ ದ ಡೇಟಾ ಆನ್ ಸಮ್ ಸ್ಟೋರೇಜ್ ಮೀಡಿಯಮ್ ದಟ್ ಈಸ್ ಕಂಟ್ರೋಲ್ಡ್ ಬೈ DBMS. ಸೊ ನಮ್ಮ ಡೇಟಾ ನಾವು ಸ್ಟೋರ್ ಮಾಡ್ತಿರೋದು ಪರ್ಮನೆಂಟಾಗಿ ಸ್ಟೋರ್ ಮಾಡ್ತಿರ್ತೀವಿ, ಅದಕ್ಕೆ ಒಂದು ಸ್ಟೋರೇಜ್ ಮೀಡಿಯಮ್ನ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಿಸ್ಕ್, ಹೌದಾ? ಡಿಸ್ಕೇ ಆಗಿರಬೇಕು ಅಂತೇನಲ್ಲ, ಸಮ್ ಸ್ಟೋರೇಜ್ ಮೀಡಿಯಮ್ ವಿಚ್ ಈಸ್ ಕಂಟ್ರೋಲ್ಡ್ ಬೈ DBMS. ಅಲ್ಲಿ ಮಾತ್ರ ಈ ಡೇಟಾ ಸ್ಟೋರ್ ಆಗೋ ಹಾಗೆ ನೋಡ್ಕೊಳ್ಳುತ್ತೆ DBMS. ಮ್ಯಾನಿಪ್ಯುಲೇಟಿಂಗ್, ಕ್ವೆರಿಯಿಂಗ್ ಡೇಟಾಬೇಸ್ ಟು ರಿಟ್ರೀವ್ ಡೇಟಾ, updating database to reflect changes in Miniworld and generating reports from the data. So database ಅನ್ನೋದು ಸಿಂಪ್ಲಿ ಅ ಕಲೆಕ್ಷನ್ ಆಫ್ ಡೇಟಾ. ಈ ಡೇಟಾನ ರಿಟ್ರೀವ್ ಮಾಡ್ಕೊಳ್ಳೋದು ಹೆಂಗೆ, ಅಪ್ಡೇಟ್ ಮಾಡೋದು ಹೆಂಗೆ, ಅಪ್ಡೇಷನ್ ಇಸ್ ನೀಡೆಡ್ ಬಿಕಾಸ್ ನಮ್ಮ ರಿಯಲ್ ವರ್ಲ್ಡ್ ಅಥವಾ ಮಿನಿ ವರ್ಲ್ಡಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಅದೇ ಚೇಂಜಸ್ನ ನಮ್ಮ ಡೇಟಾಲು ರಿಫ್ಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಅ ಸ್ಟೂಡೆಂಟ್ ಚೇಂಜಸ್ ಫ್ರಮ್ ದ ಕೋರ್ಸ್ BA ಟು BSc, ಈ ಅಪ್ಡೇಷನ್ ಮಾಡಬೇಕಾಗತ್ತೆ ನಾವು ನಮ್ಮ ಯೂನಿವರ್ಸಿಟಿ ಟೇಬಲಲ್ಲಿ. ಇಲ್ಲಾಂದರೆ ಏನೋ ಆ ಚೇಂಜಸ್ಸು ಸಿಗೋದು ಎಲ್ಲ ಆ ಪರ್ಸನ್ನು ಅಥವಾ ಸ್ಟೂಡೆಂಟು BA ಇದ್ದಾನೆ ಅನ್ನೋ ಕನ್ಸಿಡ್ರೇಷನಲ್ಲಿ ಎಲ್ಲ ವರ್ಕು ನಡೀತಾ ಹೋಗುತ್ತೆ. ದಟ್ಸ್ ವೈ ವಾಟ್ ಎವರ್ ದ ಚೇಂಜಸ್ ದಟ್ ಹ್ಯಾಪನ್ ಇನ್ ದ ಮಿನಿ ವರ್ಲ್ಡ್ ಶುಡ್ ಬಿ ರಿಫ್ಲೆಕ್ಟೆಡ್ ಇನ್ ದ ಡೇಟಾಬೇಸ್. ಅದಕ್ಕೋಸ್ಕರ ನಮ್ಮ DBMS ಸಮ್ ಪ್ರೋಗ್ರಾಮ್ಸ್ನ ಪ್ರೊವೈಡ್ ಮಾಡುತ್ತೆ. This process is called as manipulation of the data. Next to sharing, fourth one, allowing multiple users and programs to access the database simultaneously. ಒಂದು ಡೇಟಾಬೇಸ್ ಇದೆ ಅಂತಂದರೆ ಬರೀ ಒಬ್ಬ ಪರ್ಸನ್ ಮಾತ್ರ ಅದನ್ನು ಆಕ್ಸೆಸ್ ಮಾಡೋ ಥರ ನಾವು ರೆಸ್ಟ್ರಿಕ್ಟ್ ಮಾಡಿರೋಂಗಿಲ್ಲ. ಮಲ್ಟಿಪಲ್ ಯೂಸರ್ಸ್ ಮೈಟ್ ಬಿ ಆಕ್ಸೆಸಿಂಗ್ ದ ಸೇಮ್ ಡೇಟಾಬೇಸ್ ಸೈಮಲ್ಟೇನಿಯಸ್ಲಿ. ಅದಕ್ಕೋಸ್ಕರ ನಾವು ಆ ಚೇಂಜಸ್ಸು ಆ ಡೇಟಾಬೇಸು ಸೈಮಲ್ಟೇನಿಯಸ್ಲಿ ಮಲ್ಟಿಪಲ್ ಯೂಸರ್ಸ್ ಅಥವಾ ಮಲ್ಟಿಪಲ್ ಪ್ರೋಗ್ರಾಮ್ಸು ಶೇರ್ ಮಾಡೋ ಹಂಗೆ ಪ್ರಾವಿಷನ್ನ ಮಾಡಿಕೊಡ್ಬೇಕು DBMS ಅಲ್ಲಿ. ಫಾರ್ ದ್ಯಾಟ್ ಸಮ್ ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಹೋಲ್ DBMS ಈಸ್ ಡಿಸ್ಪ್ಲೇಡ್ depicted in this particular picture. Database system includes DBMS ಸಾಫ್ಟ್ವೇರ್. ಯೂಸರು ಅಥವಾ ಪ್ರೋಗ್ರಾಮರ್ಸು ಕ್ವೆರೀಸ್ನ ಕೊಡುತ್ತೆ ಡೇಟಾಬೇಸ್ ಸಿಸ್ಟಮ್ಗೆ, ವಿಚ್ ವಿಲ್ ಬಿ ಫಾರ್ವರ್ಡೆಡ್ ಟು ದ DBMS ಸಾಫ್ಟ್ವೇರ್, ವಿಚ್ ಇನ್ಕ್ಲೂಡ್ಸ್ ದ ಸಾಫ್ಟ್ವೇರ್ಸ್ to process queries and software to access
stored data. Processing of the queries is needed because ನಾವು ಅಥವಾ ಯೂಸರು ಕೊಡುವಂತಹ ಕ್ವೆರೀಸು DBMSಗೆ ಬೇಕಾಗಿದ್ದಂತಹ ಫಾರ್ಮೆಟಲ್ಲೇ ಇರಲ್ಲ. ಇಟ್ ಇಸ್ ಸಮಥಿಂಗ್ ಲೈಕ್ ಕಂಪೈಲರ್. ನಮ್ಮ ಪ್ರೋಗ್ರಾಮಿಂಗಲ್ಲಿ ಹೇಗೆ ಕಂಪೈಲರ್ ಸಾಫ್ಟ್ವೇರ್ ಟ್ರಾನ್ಸ್ಲೇಟ್ಸ್ ಫ್ರಮ್ ಹೈ ಲ್ಯಾಂಗ್ವೇಜ್ ಟು ಲೋ ಲ್ಯಾಂಗ್ವೇಜ್, ಅದೇ ಥರ ಇಲ್ಲಿ ಈ ಕ್ವೆರೀಸು ಪ್ರಾಸೆಸ್ ಆಗೋಕ್ಕೆ DBMSಲ್ಲಿ ಕೆಲವೊಂದು ಸಾಫ್ಟ್ವೇರ್ಸ್ ಇರುತ್ತೆ. ಅದಕ್ಕೆ ಬೇಕಾಗಿರೋಂಥ ಫಾರ್ಮೆಟಲ್ಲಿ ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟು ಈ ಕ್ವೆರೀಸ್ನ ಹೇಗೆ ವರ್ಕ್ ಮಾಡಬೇಕು ಅಥವಾ ಕ್ವೆರೀಸ್ ರಿಲೇಟೆಡ್ ಡೇಟಾ ಹೇಗೆ ಆಕ್ಸೆಸ್ ಮಾಡಬೇಕು ಅನ್ನೋ ಪ್ರಾವಿಷನ್ನ ಕೊಡುತ್ತೆ. ನೆಕ್ಸ್ಟ್ ಈಸ್ ಆಕ್ಸೆಸಿಂಗ್ ದ ಡೇಟಾ ಇಟ್ಸ್ ಸೆಲ್ಫ್. ಡಿಫ್ರೆಂಟ್ ಟೇಬಲ್ಸು ಕನೆಕ್ಟೆಡ್ ಇರ್ತವೆ ಕೆಲವೊಂದು ಕ್ವೆರೀಲಿ. ಒಂದೇ ಕ್ವೆರಿ ಮೈಟ್ ಬಿ ಇನ್ಕ್ಲೂಡಿಂಗ್ ಮಲ್ಟಿಪಲ್ ಟೇಬಲ್ಸ್. ಸೊ ಆವಾಗ ಆ ಎಲ್ಲ ಟೇಬಲ್ಸ್ನ ಒಂದಕ್ಕೊಂದು ಕನೆಕ್ಟ್ ಮಾಡಿ ಬೇಕಾಗಿರೋಂತಹ ಡೇಟಾನ ಮಾತ್ರ ಆಕ್ಸೆಸ್ ಮಾಡೋದಕ್ಕಂತಲೇ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಇರುತ್ತೆ, ವಿಚ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ DBMS. ನೆಕ್ಸ್ಟು ಇವಾಗ ನಮ್ಮ ಕ್ವೆರೀಸು ದೇ ಆರ್ ಪ್ರೊಸೆಸ್ಡ್ ಇನ್ ಸಮ್ ಪರ್ಟಿಕ್ಯುಲರ್ ಫಾರ್ಮ್ಯಾಟ್. ನೌ ದ ಓನ್ಲಿ ವೇ ಅಥವಾ ಓನ್ಲಿ ವರ್ಕ್ ಲೆಫ್ಟ್ ಔಟ್ ಈಸ್ ಆಕ್ಸೆಸಿಂಗ್ ದ ಡೇಟಾ. ಹೌದಾ, ಇಲ್ಲಿ ಡೇಟಾ ಡೈರೆಕ್ಟ್ಲಿ ಡೇಟಾಬೇಸಿಂದನಾದ್ರೂ ಆಕ್ಸೆಸ್ ಆಗ್ಬೋದು, ಆರ್ ಎಲ್ಸ್ if your database is very large, the DBMS will be maintaining its own metadata. Metadata is nothing but data about the data, which is something like a catalog. ಈ ಮೆಟಾಡೇಟಾ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ಕ್ವೆರಿನ ಕೊಟ್ಟರೆ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತಾನೆ ಇನ್ಫಾರ್ಮೇಷನು ಈ ಮೆಟಾಡೇಟಾ ಕೊಡುತ್ತೆ. ಆವಾಗ ಆ ಪರ್ಟಿಕ್ಯುಲರ್ ಟೇಬಲ್ ಅಥವಾ ಡೇಟಾಬೇಸ್ಗೆ ಹೋಗ್ಬಿಟ್ಟು ಡೇಟಾನ ಆಕ್ಸೆಸ್ ಮಾಡ್ಬೋದು. So there are two ways. One is directly accessing the data from database if it is the small one. ಒಂದು ವೇಳೆ ಬಿಗ್ಗರ್ ಆಗಿತ್ತಂದರೆ ಸರ್ಚಿಂಗ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಫಾರ್ ದ್ಯಾಟ್ metadata will be maintained. If you go to metadata, we will get the information where the data is actually stored. So later we can go to that particular place and access the data. So ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. University database maintains information concerning students, courses and grades in a university environment. So there are totally 5 files na describe ಮಾಡಿದ್ದಾರೆ. Just shown in the next figure. First one, student table, which will be storing the name of the student and his number. It might be a register number or anything. ಅಥವಾ class. Next is class, first second anything. Next is major. ಸೊ ಈ ಕ್ಲಾಸ್ನ ನೀವು ಇಯರ್ ಅಂತ ತಗೋಬೋದು, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಸೊ ಆನ್. ನೆಕ್ಸ್ಟು ಮೇಜರ್. ನೆಕ್ಸ್ಟ್ ಕೋರ್ಸ್ ಟೇಬಲಲ್ಲಿ ಕೋರ್ಸ್ ನೇಮ್ ಇದೆ, ಕೋರ್ಸ್ನ ನಂಬರ್ ಇದೆ. ಪ್ರತಿಯೊಂದು ಕೋರ್ಸ್ ನೇಮ್ನ ಐಡೆಂಟಿಫೈ ಮಾಡೋದಕ್ಕೆ ಒಂದು ನಂಬರ್ನ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟು ಕ್ರೆಡಿಟ್ ಅವರ್ಸ್, ಯಾವ್ಯಾವ ಕೋರ್ಸಿಗೆ ಎಷ್ಟೆಷ್ಟು ಅವರ್ ಆಫ್ ಕ್ಲಾಸಸ್ ತೊಗೋಬೇಕು ಪ್ರತಿ ವೀಕಲ್ಲಿ ಅಂತ. ನೆಕ್ಸ್ಟ್ ಈಸ್ ಡಿಪಾರ್ಟ್ಮೆಂಟ್, ಟು ವಿಚ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ದಿಸ್ ಕೋರ್ಸ್ ಬಿಲಾಂಗ್ಸ್. ನೆಕ್ಸ್ಟು ಸೆಕ್ಷನ್ನು. ಸೊ ಈ ಸೆಕ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡೋಂಥದ್ದು ಎಂಥದ್ದಿಲ್ಲ, ನೀವು ನೋಡ್ಬೋದಲ್ಲಿ ಟೇಬಲಲ್ಲಿ ಏನೇನು ಆಟ್ರಿಬ್ಯೂಟ್ಸ್ ಇದೆ ಅಂತ. ದಿಸ್ ಈಚ್ ಆಫ್ ದ ಕಾಲಮ್ ಈಸ್ ಕಾಲ್ಡ್ ಆಸ್ ಆಟ್ರಿಬ್ಯೂಟ್. ಆ್ಯಂಡ್ ಗ್ರೇಡ್ ರಿಪೋರ್ಟ್, ಸ್ಟೂಡೆಂಟ್ನ ಯಾವ ಸ್ಟೂಡೆಂಟಿಗೆ ಯಾವ ಸೆಕ್ಷನ್ನಲ್ಲಿರೋಂತಹ ಸ್ಟೂಡೆಂಟ್ಗೆ ಏನು ಗ್ರೇಡ್ ಬಂದಿದೆ. ನೀವು ಇಲ್ಲಿ ನೋಡ್ಬೋದು ಗ್ರೇಡ್ ರಿಪೋರ್ಟಲ್ಲಿ ನಾವೆಲ್ಲೂ ಸ್ಟೂಡೆಂಟ್ ಹೆಸರನ್ನ ಯೂಸ್ ಮಾಡಿಲ್ಲ. ಇನ್ಸ್ಟೆಡ್ ವಿ ಆರ್ ಯೂಸಿಂಗ್ ದ ಸ್ಟೂಡೆಂಟ್ ನಂಬರ್ ಅಸೋಸಿಯೇಟೆಡ್ ವಿತ್ ದ ಸ್ಟೂಡೆಂಟ್ ನೇಮ್. ನೆಕ್ಸ್ಟು ಪ್ರಿರಿಕ್ವಿಸೈಟ್ಸಲ್ಲಿ ಕೋರ್ಸ್ ನಂಬರ್ ಆ್ಯಂಡ್ ಪ್ರಿರಿಕ್ವಿಸೈಟ್ ನಂಬರ್ ಇದೆ. ಅಂದರೆ ಯಾವ ಕೋರ್ಸ್ನ ತಗೊಳ್ಬೇಕಂದ್ರೆ ಯಾವ ಕೋರ್ಸ್ನ ಆಲ್ರೆಡಿ ಸ್ಟಡಿ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ CS 3380 ಸ್ಟಡಿ ಮಾಡಬೇಕಂದ್ರೆ he must have studied CS 3320, then only he'll be allowed to study in CS 3380 ಈ ಥರ. ಸೊ there are totally 5 tablesನ ಡಿಸ್ಪ್ಲೇ ಮಾಡಿದ್ದಾರೆ. ನೆಕ್ಸ್ಟು database system application. The central aspect of the application is not a program performing some calculation, but rather the data themselves. ಇಲ್ಲಿ ಅಪ್ಲಿಕೇಶನ್ ಅಂತ ಬಂದಿರೋದ್ರಿಂದ ನಾವೇನು ಯೋಚನೆ ಮಾಡ್ತೀವಿ,
Central aspect is application itself antivi, but no, the central aspect is the data. The whole process, whole application is focused on the data itself, not on the application. Database systems are used to manage collections of data that are highly valuable, relatively large, accessed by multiple users and applications at the same time. ಸೊ ನಮ್ಮ ಡೇಟಾಬೇಸ್ ಸಿಸ್ಟಮ್ಸ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಎಲ್ಲಿ ಡೇಟಾ ಅನ್ನೋದು ತುಂಬ ಹೈಲಿ ವ್ಯಾಲ್ಯೂಯಬಲ್ ಆಗಿದೆ. ಯಾಕಂದರೆ ಡೇಟಾಬೇಸ್ ಸಿಸ್ಟಮ್ ಅಪ್ಲಿಕೇಶನ್ಸ್ ಇಟ್ ಸೆಲ್ಫ್ ನೀಡ್ ಸಮ್ ಕಾಸ್ಟ್ ಟು ಬಿ ಇನ್ವೆಸ್ಟೆಡ್ ನೆಕ್ಸ್ಟ್ ಫಾರ್ ಇಟ್ಸ್ ಮೇಂಟೆನೆನ್ಸ್ ಆ್ಯಂಡ್ ಆಲ್. ಸೊ ಆ ಡೇಟಾಬೇಸ್ ಸಿಸ್ಟಮ್ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಡೇಟಾ ಕೂಡ ಅಷ್ಟೇ ವರ್ತ್ ಆಗಿರಬೇಕು. ಇಟ್ ಇಸ್ ಹೈಲಿ ವ್ಯಾಲ್ಯೂಯಬಲ್, ದೆನ್ ವಿ ಗೋ ಫಾರ್ ಡೇಟಾಬೇಸ್ ಸಿಸ್ಟಮ್ ಅಪ್ಲಿಕೇಶನ್ಸ್. ಆ್ಯಂಡ್ ರಿಲೇಟಿವ್ಲಿ ಲಾರ್ಜ್, ಒಂದು ವೇಳೆ ನಮ್ಮ ಡೇಟಾ ತುಂಬ ಜಾಸ್ತಿ ಆಗಿತ್ತು, ಲಾರ್ಜ್ ಅಬಂಡೆಂಟ್ ಆಗಿತ್ತು ಅಂತಂದರೆ ಮೇಂಟೆನೆನ್ಸ್ ಇಸ್ ಡಿಫಿಕಲ್ಟ್, ದಟ್ಸ್ ವೈ ವಿ ಗೋ ಫಾರ್ ಡಿ ಬಿ ಸಿಸ್ಟಮ್ ಅಪ್ಲಿಕೇಶನ್. ನೆಕ್ಸ್ಟು, ಒಂದು ವೇಳೆ ಒಂದೇ ಡೇಟಾನ ಅಥವಾ ಒಂದೇ ಟೇಬಲ್ನ ಮಲ್ಟಿಪಲ್ ಯೂಸರ್ಸು ಅಪ್ಲಿಕೇಶನ್ಸು ಸೈಮಲ್ಟೇನಿಯಸ್ಲಿ ಯೂಸ್ ಮಾಡ್ತಾ ಇದ್ದರೆ ಈ ರೀಡ್ಸು ಮತ್ತು ರೀಡ್ಸ್ದು ಪ್ರಾಬ್ಲಮ್ ಅಲ್ಲ. ಯಾಕಂದರೆ ಮಲ್ಟಿಪಲ್ users can read the same data simultaneously, no problem. But writing is happening. One person complete ಆಗೋವರೆಗೂ another person must wait. ಅದಕ್ಕೋಸ್ಕರ ಈ ಸಿಂಕ್ರನೈಸೇಷನ್ಗೆ ನಮಗೆ ಡಿ ಬಿ ಅಪ್ಲಿಕೇಶನ್ನು ಬೇಕಾಗ್ತದೆ. ಸೊ ನಾವು ಏನೇನು ಕಲ್ತ್ವಿ ಈ ಸೆಷನಲ್ಲಿ ಅಂತ ನೋಡಿದರೆ, ಡೆಫಿನಿಷನ್ ಆಫ್ ಡೇಟಾಬೇಸ್ ಸಿಸ್ಟಮ್, that is DBMS. DBMS is a collection of softwares which are needed for creating and maintaining the database. So database management system another not only a collection of data but also a collection of programs using which a user can create and maintain the database. And also ಅದರದ್ದು ಮೇನ್ 4 ಬೇಸಿಕ್ ಆಪರೇಷನ್ಸ್ ಬಗ್ಗೆ ತಿಳ್ಕೊಂಡ್ವಿ. ದೋಸ್ ಆರ್ ಡಿಫೈನಿಂಗ್, ಕನ್ಸ್ಟ್ರಕ್ಟಿಂಗ್, ಮ್ಯಾನಿಪ್ಯುಲೇಟಿಂಗ್ ಆ್ಯಂಡ್ ಶೇರಿಂಗ್ ದ ಡೇಟಾ. ನೆಕ್ಸ್ಟ್ ನಾವು ನೋಡಿದ್ದು ಪ್ರೊಸೆಸಸ್ ಫೆಸಿಲಿಟೇಟೆಡ್ ಬೈ ಡಿ ಬಿ ಎಮ್ ಎಸ್. ಸೊ ಅದೇ 4, ಈಗ ನಾನು ಹೇಳಿದ್ನಲ್ಲ 4 ಪ್ರೊಸೆಸಸ್ ಅದೇ. ನೆಕ್ಸ್ಟು ಡಿ ಬಿ ಎಮ್ ಎಸ್ ಎಕ್ಸಾಂಪಲ್, ಯೂನಿವರ್ಸಿಟಿ ಡೇಟಾಬೇಸ್ನ ಎಕ್ಸಾಂಪಲ್ ತಗೊಂಡು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಹೇಗೆ ದ ಕ್ರೂಡ್ ಡೇಟಾ ಅಂದರೆ ಅನ್ಸಾರ್ಟೆಡ್ ಡೇಟಾ ಈಸ್ ಆರ್ಗನೈಸ್ಡ್ ಇಂಟು ಡಿಫರೆಂಟ್ ಟೇಬಲ್ಸ್ in order to make these 4 processes helpful, happen in a proper manner. ಹೌದಾ? ಸೊ ಈ ಡೇಟಾನ ನಾವು ಸರ್ಚ್ ಮಾಡಬೇಕು ಅಂತಂದರೆ ಅವನ್ನ ಮೊದಲು ಪ್ರಾಪರ್ ವೇಯಲ್ಲಿ ಸೆಗ್ರಿಗೇಟ್ ಮಾಡಿರಬೇಕು. ನೆಕ್ಸ್ಟು ಒಂದು ಟೇಬಲಲ್ಲಿರುವಂಥ ಡೇಟಾ ಇನ್ನೊಂದು ಟೇಬಲ್ಗೆ ಹೇಗೆ ಕನೆಕ್ಟೆಡ್ ಆಗಿದೆ ಅಂತ ಕೂಡ ಡಿಫೈನ್ ಮಾಡಿರಬೇಕು. ಇದಿಷ್ಟು ಇಲ್ಲಿ ಮಾಡಿದ್ದು ನೋಡಿದ್ವಿ. ಸ್ಟೂಡೆಂಟಲ್ಲಿರುವಂತಹ ಸ್ಟೂಡೆಂಟ್ ನಂಬರ್ ಈಸ್ ಯೂಸ್ಡ್ ಇನ್ ದ ಗ್ರೇಡ್ ರಿಪೋರ್ಟ್, ಅಂದರೆ ಯಾವ ಸ್ಟೂಡೆಂಟಿಗೆ ಏನು ಗ್ರೇಡ್ ಬಂದಿದೆ. ನೆಕ್ಸ್ಟು ಈ ಸ್ಟೂಡೆಂಟಲ್ಲಿ ಯಾವ ಸೆಕ್ಷನಲ್ಲಿದ್ದಾನೆ ಅನ್ನೋದಕ್ಕೆ ನಾವು ಸೆಕ್ಷನ್ ಹೆಸರು ತಗೊಳ್ಳಿಲ್ಲ, ಇನ್ಸ್ಟೆಡ್ ವಿ ಕ್ಯಾನ್ ಯೂಸ್ ದ ಸೆಕ್ಷನ್ ಐಡೆಂಟಿಫೈಯರ್. ನೆಕ್ಸ್ಟು ಪ್ರೀ ರಿಕ್ವಿಸಿಟ್ ನಂಬರ್ದು ಹೊಸದಾಗಿ ಆ್ಯಡ್ ಮಾಡಿದ್ದಿಲ್ಲಿ ಫೀಲ್ಡು, ಬಟ್ ಕೋರ್ಸ್ ನಂಬರ್ is taken from the course table. course number the course number 3380 ಅಂತಂದ್ರೆ it is database. Rather than using the long lengthy course names, we can identify them using the number. So these two are connected using the course number. So database ಬಗ್ಗೆ ತಿಳ್ಕೊಂಡ್ವಿ. That's the end of the session. Next we will see about the questions. First question is,
A database is a collection of related dash A. items, B. materials, C. letters, D. data. So database is a collection of related data is the answer. Next, DBMS is a collection of dash that enables users to create and maintain a database. Does DBMS contain only programs, or it contains only numbers, or data, or characters? Yes, it contains programs which enables user to access the data in a proper manner, and also DB programmer to create, manipulate, share the data. Third question is, a database catalog or dictionary is called as programs, metadata, data, or character. It is the metadata. So ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಹೇಳಿದೆ this metadata is a kind of catalog ಅಥವಾ ಡಿಕ್ಷನರಿ ಅಂತ ಅನ್ಕೋಬಹುದು. Dictionary gives you the details of where actually this particular data lies. ಅಥವಾ ಕ್ಯಾಟಲಾಗ್ ಅನ್ಕೋಬಹುದು. ಈ ಕ್ಯಾಟಲಾಗಲ್ಲಿ ಹೋದರೆ ನಿಮ್ಗೆ ಎಲ್ಲಿ ಡೇಟಾ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ಅದು ಕೊಡುತ್ತೆ. Database systems are used to manage collections of data that are highly valuable, relatively large, accessed by multiple users and applications simultaneously. All these things is the answers. The request sent by application program to database is called as. Is it a question, query, inquiry, or none? Yes, it is the query. So it is the request sent by application program. So application program ನನಗೆ ಇಂಥ ಪರ್ಟಿಕ್ಯುಲರ್ ಡೇಟಾ ಬೇಕು ಅಂತ ಒಂದು ರಿಕ್ವೆಸ್ಟ್ ಕಳಿಸುತ್ತಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಅ ಕ್ವೆರಿ. That's the end of the session. Thank you.